ಎಲ್ಲರಿಗೂ ನಮಸ್ಕಾರ. ಭಾರ್ಗವಿ ಸಿನ್ಫೋಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆನಲ್ಲಿ ಡಿಸ್ಕಸ್ ಮಾಡ್ತಾ ಇರೋಂಥ ಫಿಲ್ಮ್ ರಿವ್ಯೂ ಮಳೆ ಬಂತು ಮಳೆ. ಈ ಚಿತ್ರದ ಚಿತ್ರಕಥೆ ತುಂಬಾ ಸರಳವಾಗಿದೆ, ತುಂಬಾ ಸುಂದರವಾಗಿದೆ ಅಂತ ಹೇಳಬಹುದು. ಇದರ ಮುಖ್ಯ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಬೇಬಿ ಇಂದ್ರ ಅವರು ಪಾತ್ರ ನಿರ್ವಹಿಸಿದ್ದಾರೆ. ಮೊದಲನೇದಾಗಿ ಚಿತ್ರಕಥೆಯಿಂದ ಪ್ರಾರಂಭ ಮಾಡೋಣ. ಚಿತ್ರಕಥೆ ಶುರುವಾಗೋದು ಒಂದು ಹಳ್ಳಿನಲ್ಲಿ ಇರುವಂತಹ ಬ್ರಾಹ್ಮಣ ಕುಟುಂಬ, ಕ್ರಿಶ್ಚಿಯನ್ ಪರಿವಾರ, ಮುಸ್ಲಿಂ ಪರಿವಾರ ಎಲ್ಲ ಇರುತ್ತೆ. ಎಲ್ಲರೂ ತುಂಬಾ ಅನ್ಯೋನ್ಯವಾಗೇ ಇರ್ತಾರೆ. ಆದ್ರೆ ಇಲ್ಲಿ ಒಬ್ಬ ಬಂಡವಾಳಶಾಹಿ ಕಾಣಿಸ್ಕೊಳ್ತಾನೆ. ಆತ ಎಲ್ಲರಿಗೂ ಸಾಲ ಕೊಟ್ಟು ಬಡ್ಡಿಗೋಸ್ಕರ ಎಲ್ಲರನ್ನು ಹಿಂಸೆ ಕೊಡ್ತಾ ಇರ್ತಾನೆ. ಆತ ತುಂಬಾ ಕ್ರೂರಿಯಾಗಿರ್ತಾನೆ. ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿನಲ್ಲಿ ನೋಡ್ತಾ ಇರ್ತಾನೆ. ಇಂಥವನ್ನ ಅಪೋಸ್ ಮಾಡಿ ತಮ್ಮ ಭೂಮಿನ ವಾಪಸ್ ತಗೊಳ್ಳಿಕ್ಕೆ ಅಂತ ಕೋರ್ಟ್ನಲ್ಲಿ ಈ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸ್ನೇಹಿತರು ಹೋರಾಡ್ತಾ ಇರ್ತಾರೆ. ಕೇಸು ಇವ್ರ ಪರನೇ ಆಗತ್ತೆ. ಆದ್ರೆ ಈತ ಅವರನ್ನ ಕೊಂದು ತನ್ನ ಜಮೀನನ್ನ ಮತ್ತೆ ತಗೊಳ್ಳೋ ಒಂದು ಉದ್ದೇಶದಲ್ಲಿ ಪ್ರಯತ್ನ ಮಾಡ್ತಾನೆ. ಆದ್ರೆ ಆತನಿಗೆ ಸ್ಟ್ರೋಕ್ ಆಗೋಗುತ್ತೆ. ಅದೇ ಸಮಯದಲ್ಲಿ ಈ ಸ್ಟ್ರೋಕ್ ಆಗಿದ್ದಂತ ವ್ಯಕ್ತಿನ ಕಂಡಂತ ಊರಿನ ಜನ ಆತನಿಗೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಆತನಿಗೆ ನೀರು ಸಹ ಯಾರು ಕೊಡಬಾರ್ದು, ಅವನಂಗೆ ಸಾಯ್ಲಿ ಅಂತ ಹೇಳ್ತಾರೆ. ಊರಿಂದ ದಂಡ ವಿಧಿಸ್ಕೊಂಡಂತಹ ವ್ಯಕ್ತಿಗೆ ಎಷ್ಟೇ ದುಡ್ಡಿದ್ರು ಸಹ ಆತನಿಗೆ ಕೇರ್ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಪ್ರತಿದಿನನೂ ಈ ಒಂದು 3 ಜನ ಸ್ನೇಹಿತರು ಒಬ್ಬೊಬ್ಬರಾಗಿ ಒಂದೊಂದು ರೀತಿಯ ಊಟ ಮಾಡ್ಕೊಂಡ್ಬಂದು 3 ಹೊತ್ತು ಊಟ ತಿನ್ನಿಸ್ತಾ ಇರ್ತಾರೆ. ಆದ್ರೆ ಒಂದು ದಿನ ಈತ ಸತ್ತು ಹೋಗ್ತಾನೆ. ಊರ್ನವ್ರಂತಾರೆ ಈತ ಸತ್ತು ಹೋಗಿದ್ದಾನೆ, ಈತನ ಹೆಣನ ಎಲ್ಲಿ ಹಾಕೋದು? ಸುಟ್ಟು ಹಾಕಿದ್ರೆ ಆ ಒಂದು ಕೆಟ್ಟ ಮನುಷ್ಯತ್ವ ಏನಿದೆ, ಆತನಲ್ಲಿದ್ದಂತ ಕೆಟ್ಟ ಗುಣ ಏನಿದೆ, ಅದು ಬೂದಿ ರೂಪದಲ್ಲಿ ನಮ್ಮ ಗಾಳಿನ ಸ್ಪಾಯಿಲ್ ಮಾಡುತ್ತೆ. ಈತನ ಹೂತ ಹಾಕಿದ್ರೆ ಆತನ ಒಂದು ಶರೀರದಿಂದ ಬರುವಂತಹ ಒಂದು ಕೆಟ್ಟ ಆಲೋಚನೆಗಳು, ಕೆಟ್ಟ ಒಂದು ಹುಳಗಳು ನಮ್ಮ ಇಡೀ ಜಮೀನನ್ನ ಹಾಳು ಮಾಡುತ್ತೆ. ಏನ್ ಮಾಡೋದು ಅಂದ್ರೆ ಊರಾಚೆ ಇರುವಂತಹ ನಮ್ಮ ಒಂದು ನದಿನಲ್ಲಿ ಈತನ ಹೆಣನ ಎಸ್ಬಿಡ್ಬೇಕು ಅಂತ ಡಿಸೈಡ್ ಆಗುತ್ತೆ. ಈ ಬ್ರಾಹ್ಮಣ ಕುಟುಂಬದ ಅಂದ್ರೆ ಅಶ್ವಥ್ ಅವರು ಪಾತ್ರ ವಹಿಸಿದ್ದಾರೆ ಇದನ್ನ. ಬ್ರಾಹ್ಮಣ ಕುಟುಂಬದ ಮಗ ಆಗಿರುವಂತಹ ಅರ್ಜುನ್ ಸರ್ಜಾ ಮತ್ತೆ ಆತನ ಸ್ನೇಹಿತರು ಎಲ್ಲರೂ ಜೀಪಲ್ಲಿ ಆತನ ಹೆಣ ಹಾಕೊಂಡು ಹೋಗ್ತಿರ್ತಾರೆ. ಈತನ ನೀರಿಗೆ ಹಾಕರೆ ನಮ್ ನೀರು ಸಹ ಕಲುಷಿತ ಆಗೋಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡೋಣ, ನಮ್ಮಲ್ಲಿರುವಂತ ಮೊಸಳೆ ಮಡುವಿಗೆ ಈತನ ಹೆಣ ಹಾಕ್ಬಿಡೋಣ, ಮೊಸಳೆ ಬಾಯಿಗೆ ಬಿದ್ದು ಸಾಯ್ಲಿ, ಇನ್ನೂ ಒಂದಷ್ಟು ಚಿತ್ರ ಹಿಂಸೆ ಅನ್ಭವಿಸ್ಲಿ ಇವ್ನ ಹೆಣನೂ ಸಹ ಅಂತ ಅವರ ಒಂದು ಕ್ರೌರ್ಯನ ಅವರು ಪ್ರದರ್ಶಿಸ್ತಾರೆ. ಅವರು ಹಾಗೆ ಮೊಸಳೆ ಮಡು ಹತ್ರ ಹೋಗಿ ಆ ಹೆಣನ ಬಿಸಾಕ್ತಾರೆ. ಮೊಸಳೆ ಪಾಲಿಗೆ ಆ ಹೆಣ ಊಟವಾಗೋಗುತ್ತೆ. ಅಲ್ಲಿಂದ ನಂತರ ತುಂಬಾ ದಿನಗಳಲ್ಲಿ ಮಳೆ ಬಂದೇ ಇರೋದಿಲ್ಲ ಊರಲ್ಲಿ. ಮಳೆಗೋಸ್ಕರ ಅವರು ಕಪ್ಪೆ ಮದುವೆ ಮಾಡಿರ್ತಾರೆ, ಸಾಕಷ್ಟು ಪೂಜೆಗಳನ್ನ ಮಾಡಿರ್ತಾರೆ. ಆದ್ರೂ ಮಳೆ ಬಂದಿರೋದಿಲ್ಲ. ಈತ ಸತ್ತಂತಹ ದಿನದಲ್ಲಿ ಬಹಳ ಮಳೆ ಬರುತ್ತೆ. ಎಷ್ಟು ಮಳೆ ಬರುತ್ತೆ ಅಂದ್ರೆ ಊರಲ್ಲಿದ್ದಂತ ಕೆರೆ ತುಂಬ ಹೋಗುತ್ತೆ. ಜನಕ್ಕೆಲ್ಲ ತುಂಬಾ ಖುಷಿ ಆಗುತ್ತೆ, ಕೆರೆ ತುಂಬಾ ನೀರ್ ಬಂದಿದೆ, ಎಷ್ಟೋ ವರ್ಷಗಳ ನಂತರ ಕೆರೆ ತುಂಬಿದೆ ಅಂತ ಹೇಳಿ. ಆದ್ರೆ ಅವರಿಗೆ ಗೊತ್ತಿಲ್ಲ, ಆ ತುಂಬಿರುವಂತ ಕೆರೆನಲ್ಲಿ ಒಂದು ದೊಡ್ಡ ಆಕೃತಿಯ ಮೊಸಳೆನು ಸಹ ಬಂದು ಸೇರ್ಕೊಂಡಿರುತ್ತೆ. ಒಂದು ದಿನ ಅದು ಒಬ್ಬೊಬ್ಬರನ್ನಾಗೆ ಬಲಿ ತಗೊಳ್ತಾ ಹೋದಾಗ ಭೂತ ಇದೆ, ದೆವ್ವ ಇದೆ ಕೆರೆನಲ್ಲಿ ಅಂತ ಅನ್ಕೊಂತಾರೆ. ಆದ್ರೆ ಫೈನಲ್ ಆಗಿ ಗೊತ್ತಾಗುತ್ತೆ ಅದು ಭೂತ ದೆವ್ವ ಅಲ್ಲ, ಮೊಸಳೆ ಅಂತ ಹೇಳಿ. ಎಲ್ಲರೂ ಪಂಚಾಯತಿ ಸೇರ್ತಾರೆ. ಆವಾಗ ಗೊತ್ತಾಗುತ್ತೆ ಈ ಹುಡುಗರುಗಳು ಆತನ ಹೆಣನ ನೀರಿಗೆ ಹಾಕದೇನೆ ಮೊಸಳೆ ಮಡುವಿಗೆ ಹಾಕಿದ್ರು. ಈಗ ಮೊಸಳೆ ರೂಪ ತಾಳಿ ಅದೇ ಜಮೀನ್ದಾರ ಬಂದು ನಮ್ಮನ್ನೆಲ್ಲ ತಿಂತಾ ಇದ್ದಾನೆ ಅಂತ ಹೇಳಿ. ಆ ಮೊಸಳೆ ಸಂಹಾರ ಮಾಡೋದಕ್ಕೆ ಸಾಕಷ್ಟು ಪೊಲೀಸ್ಗಳನ್ನ ಕರೆಸ್ತಾರೆ, ಫೋರ್ಸ್ಗಳು ಬರುತ್ತೆ. ಆದ್ರೂ ಸಹ ಮೊಸಳೆ ಸಿಗೋದೇ ಇಲ್ಲ. ಒಂದು ಸಾರಿ ಸಿಕ್ಕಂತ ಮೊಸಳೆ ಆ ಬೋಟನ್ನೇ ಉಲ್ಟಾ ಮಾಡಿ ಎಲ್ಲರನ್ನು ಕೊಂದಾಕ್ಬಿಡುತ್ತೆ. ಅವ್ರು ಹೇಳ್ತಾರೆ ಇದಕ್ಕೆ ಖಂಡಿತ ನಮ್ಮಿಂದ ಸಾಧ್ಯ ಇಲ್ಲ, ನೀವು ಮಿಲಿಟರಿ ಅವ್ರನ್ನೇ ಕರೆಸ್ಬೇಕಾಗತ್ತೆ ಅಂತ ಹೇಳಿ ಬಂದಂತ ಅಷ್ಟು ಅಧಿಕಾರಿಗಳು ಅಲ್ಲಿಂದ ಹೊರಟೋಗ್ತಾರೆ. ಇಂಥದ್ದೇ ನಡೀತಿರ್ಬೇಕಾದ್ರೆ ಈ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂತಹ ಅರ್ಜುನ್ ಸರ್ಜಾಗೂ ಮತ್ತೆ ಬೇರೆ ಜಾತಿನಲ್ಲಿ ಹುಟ್ಟಿದಂತಹ ಬೇಬಿ ಇಂದ್ರ ನಡುವೆ ಪ್ರೀತಿ ಉಂಟಾಗಿರುತ್ತೆ. ಅವರಿಬ್ರು ಒಟ್ಟಿಗೆ ಕಾಲೇಜ್ ಹೋಗ್ತಾ ಇರ್ತಾರೆ. ಆದ್ರೆ ಇವ್ರ ಪ್ರೀತಿನ ಸಂಪ್ರದಾಯ, ಪದ್ಧತಿ, ಜಾತಿ, ಊರು ಒಪ್ಕೊಳ್ಳಕ್ ಸರಿ ಇರೋದಿಲ್ಲ. ಒಂದು ಸಾರಿ ಇವರು ರೆಡ್ ಹ್ಯಾಂಡ್ ಆಗಿ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡಾಗ ಊರಿನ ಪಂಚಾಯತಿನಲ್ಲಿ ಇವರಿಬ್ಬರನ್ನ ಕರೆ ತಂದ್ಕೊಂಡು ನಿಲ್ಲಿಸ್ತಾರೆ. ಎಲ್ಲರ ಎದುರುಗಡೆ ಪುರೋಹಿತರಾದಂತಹ ಅಶ್ವಥ್ ಅವರು ಹೇಳ್ತಾರೆ, ನನ್ ಮಗ ಒಪ್ಕೊಂಡಿದ್ದಾನೆ ಅಂದ್ಮೇಲೆ ನಾನು ಜಾತಿ ಸಂಪ್ರದಾಯ ನೋಡೋದಿಲ್ಲ, ಈಕೆನೆ ನನ್ ಮನೆ ಸೊಸೆ ಅಂತ ಹೇಳಿ ಅವರಿಬ್ಬರಿಗೂ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಆಗುತ್ತೆ. ಮದ್ವೆಗೆ ಎಲ್ಲಾ ಸಿದ್ಧತೆಗಳು ನಡೀತಾ ಇರುತ್ತೆ. ಆಕೆ ಬಡ ಕುಟುಂಬದಿಂದ ಬಂದಂತ ಹುಡುಗಿ ಆಗಿರ್ತಾಳೆ. ಈ ಮಧ್ಯದಲ್ಲಿ ಗಂಗೆ ಪೂಜೆಗೆ ಅಂತ ಹೋದಾಗ ಆಕೆನ ರಕ್ಷಿಸಕ್ಕೆ ಹೋಗಿ ಅವರನ್ನ ಮೊಸಳೆ ಪಾಲಾಗಿ ಹೋಗ್ತಾರೆ. ಮದ್ವೆ ಅಲ್ಲಿಗೆ ನಿಂತೋಗುತ್ತೆ.
ಆಕೆ ಇನ್ನೆಂಥ ದುರದೃಷ್ಟವಂತಳು, ಇವಳು ಮನೆಗ್ ಬಂದ್ರೆ ಇನ್ನೇನಾಗುತ್ತೋ ಅನ್ನೋ ಅತ್ತೆನಲ್ಲಿ ಕಾಡಕ್ಕೆ ಪ್ರಾರಂಭ ಆಗುತ್ತೆ. ಇಷ್ಟರಲ್ಲೇ ಅರ್ಜುನ್ ಸರ್ಜಾ ತಂಗಿ ಆಗಿರುವಂತ ಮಗುನು ಸಹ ಆ ಮೊಸಳೆ ಪಾಲಾಗೋಗುತ್ತೆ. ಇವಳು ಖಂಡಿತ ನನ್ ಮನೆ ಸೊಸೆ ಆಗೋದೇ ಬೇಡ ಅಂತ ಅತ್ತೆ ಅಳೋಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಕೆನ ಒಪ್ಕೊಳ್ಳಿಕ್ಕೆ ಸೊಸೈಟಿನೂ ಸಹ ಒಂದು ಹೆಜ್ಜೆ ಹಿಂದೆ ಇಡುತ್ತೆ. ಇದನ್ನೇ ಚಾಲೆಂಜ್ ಆಗಿ ತಗೊಂಡಂತ ನಮ್ಮ ಹೀರೋ ಅರ್ಜುನ್ ಸರ್ಜಾ ಏನ್ ಮಾಡ್ತಾರೆ, ಆ ಮೊಸಳೆನ ಸಾಯಿಸ್ಲೇಬೇಕು ಅಂತ ನಿರ್ಧಾರ ಮಾಡಿ ತನ್ನ ಮನೆ ಕೊಟ್ಟಿಗೆಲದಿದ್ದಂತಹ ಗೌರಿ ಅನ್ನೋ ಹಸುನ ಕರ್ಕೊಂಡು ಹೋಗಿ ದಡದಲ್ಲಿ ಕಟ್ಟಾಕ್ತಾನೆ. ರಾತ್ರಿನಲ್ಲಿ ಆ ಮೊಸಳೆ ಖಂಡಿತ ಇದನ್ನ ತಿನ್ನೋದಕ್ ಬರ್ತಾನೆ. ಆವಾಗ ನನ್ನ ಹತ್ರ ಇರೋ ಒಂದು ಎಕ್ವಿಪ್ಮೆಂಟ್ಸ್ ಇಂದ ಆ ಮೊಸಳೆನ ಸಂಹಾರ ಮಾಡೋಣ ಅಂತ ಅನ್ಕೋತಾನೆ. ಅವನ ಹತ್ರ ಇದ್ದಿದ್ ಯಾವ ಎಕ್ವಿಪ್ಮೆಂಟ್ಸ್ ಅಂದ್ರೆ ಪೊಲೀಸರು ಬಿಟ್ಟೋಗಿದ್ದಂತಹ ಬಾಂಬ್ಗಳಾಗಿರುತ್ತೆ. ಸರಿ, ಅವನು ಪ್ಲಾನ್ ಸಕ್ಸಸ್ ಆಗುತ್ತೆ. ಹಸುನ ತಿನ್ನೋದಕ್ಕೆ ಮೊಸಳೆ ರಾತ್ರಿ ಬರುತ್ತೆ. ಒಬ್ಬಂಟಿಯಾಗಿ ಹೋರಾಡ್ತಾ ಇದ್ದಂತಹ ಹುಡುಗ ಆ ಮೊಸಳೆನ ಮರಕ್ಕೆ ಕಟ್ಟಾಕ್ತಾನೆ. ಆ ಮೊಸಳೆ ಮರದಿಂದನೂ ಸಹ ಬಿಚ್ಚಿಕೊಂಡು ಹಗ್ಗನ ಅವನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗುತ್ತೆ. ಯಾಕೆಂದ್ರೆ ತುಂಬಾ ದೊಡ್ಡ ಆಕಾರದ ಮೊಸಳೆ ಆಗಿರುತ್ತೆ. ಅಲ್ಲಿಗೆ ಬಂದಂತ ಪಾದ್ರಿ ಒಂದು ದೊಡ್ಡ ಕತ್ತಿನ ತಗೊಂಡ್ ಬಂದಿರ್ತಾರೆ. ದುಷ್ಟ ಶಕ್ತಿಗಳನ್ನ ಸಂಹರಿಸೋದಕ್ಕೆ ಅಂತ ಅವರೇ ವಾಲಂಟಿಯರ್ ಆಗಿ ಬಂದಿರ್ತಾರೆ. ಆದ್ರೆ ಅಷ್ಟರಲ್ಲಿ ಈಗಾಗ್ಲೇ ಹೋರಾಟ ಶುರುವಾಗಿರೋದನ್ನ ನೋಡಿ ಅವರು ಆತನಿಗೆ ಸಹಾಯ ಮಾಡಕ್ ಹೋಗ್ತಾರೆ. ಆದ್ರೆ ಕೊನೆಗೆ ಅವರು ಸಹ ಆ ಮೊಸಳೆ ಪಾಲಾಗಿ ಹೋಗ್ತಾರೆ. ಇದನ್ನ ಗಮನಿಸಿದಂತಹ ನಮ್ಮ ಹೀರೋ ಏನ್ ಮಾಡ್ತಾರೆ, ಅವ್ರು ತಂದಿದ್ದಂತಹ ಆ ಕತ್ತಿಯಿಂದ ಮೊಸಳೆ ಬಾಯಿಗೆ ಕತ್ತಿ ಇಟ್ಟು ಅದ್ರೊಳಗಡೆ ಬಾಂಬ್ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಮೊಸಳೆ ಆತನ್ನ ಸಹ ಕೆರೆ ಒಳಗಡೆ ಎಳ್ಕೊಂಡು ಹೊಟ್ಟೋಗುತ್ತೆ. ಒಂದ್ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಕೆರೆನಲ್ಲಿ. ಜನಗಳಿಗೆ ಖಾತ್ರಿ ಆಗುತ್ತೆ ಮೊಸಳೆ ಸತ್ ಹೋಗಿದೆ ಅಂತ. ಆಗೋ ಈಗೋ ಮಾಡಿ ಆತ ಬದುಕ್ ಬರ್ತಾನೆ. ಅಷ್ಟರಲ್ಲಿ ಒಂದು ಕೊಟೇಶನ್ ಮುಖಾಂತರ ಈ ಒಂದು ಚಿತ್ರ ಮುಕ್ತಾಯ ಆಗುತ್ತೆ. ಏನು ಅಂತ ಹೇಳಿದ್ರೆ, ಮೊಸಳೆ ಸಾಯುತ್ತೆ. ಮೊಸಳೆ ಸಾಯಕ್ ಮುಂಚೆ ತಾನು ಮೊಟ್ಟೆಗಳನ್ನ ಇಟ್ಟೋಗಿರುತ್ತೆ ದಡದಲ್ಲಿ. ಆ 106 ಮೊಟ್ಟೆಗಳು ಮರಿಯಾಗಿ ಹೊರಗ್ ಬರುತ್ತೆ. ಇದು ಊರವ್ರ ಗಮನಕ್ಕೆ ಬರೋದೇ ಇಲ್ಲ. ಅಂದ್ರೆ ಅಲ್ಲಿ ಬಂದಂತ ಕೊಟೇಶನ್ ಯಾವುದು ಅಂದ್ರೆ, ಬಂಡವಾಳಗಾರರು ಸತ್ರು ಸಹ ಅವರ ಆಲೋಚನೆಗಳು ಸಾಯೋದಿಲ್ಲ ಅಂತ ಹೇಳಿ. ಜೊತೆಗೆ ಇದರಲ್ಲಿ ಸಾಕಷ್ಟು ಜಾತಿ ವಿಚಾರಗಳಿರ್ಬಹುದು, ಧರ್ಮದ ವಿಚಾರಗಳಿರ್ಬಹುದು ತುಂಬಾ ಸೂಕ್ಷ್ಮವಾಗಿ ವ್ಯಕ್ತಪಡಿಸಿದ್ದಾರೆ. ನನಗ್ ಗೊತ್ತಿರುವಂತ ವಿಚಾರನ ಹಂಚ್ಕೊಂಡಿದ್ದೀನಿ. ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.